ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಇವತ್ತಿನ ಸೀರೀಸ್ 4ರಲ್ಲಿ ನಾವು ಮತ್ತೊಂದು ವಿಷಯವಾದಂತಹ ಸಸ್ಟೈನೇಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಈ ಪಾಠಕ್ಕೆ ಸಂಬಂಧಪಟ್ಟಂತಹ 1 ಅಂಕದ ಪ್ರಶ್ನೆಗಳನ್ನು ಇವತ್ತು ನೋಡೋಣ. ಸೊ ಮೊದಲನೇದಾಗಿ ಚಾಪ್ಟರ್ ಸಸ್ಟೈನೇಬಲ್ ಮ್ಯಾನೇಜ್ಮೆಂಟ್ of natural resources. ಓಕೆ, ಸೊ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ. ಸೊ ನಿಮ್ಗೆ ಗೊತ್ತಿದೆ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ. ಸೊ ಹೆಸರೇ ಹೇಳೋ ಹಾಗೆ ಸಸ್ಟೈನೇಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸಸ್ ಅಂದರೆ ನೈಸರ್ಗಿಕ ಸಂಪತ್ತು. ನಾವು ನೈಸರ್ಗಿಕ ಸಂಪತ್ತುಗಳ ಬಗ್ಗೆ 8ನೇ ತರಗತಿಯಲ್ಲಿ 7, 9ರಲ್ಲೆಲ್ಲ ಓದಿದ್ದೀವಿ. ಸೊ ಯಾವ್ದ್ಯಾವುದು ನ್ಯಾಚುರಲ್ ರಿಸೋರ್ಸಸ್? ವಾಟರ್ ಇಸ್ ಅ ನ್ಯಾಚುರಲ್ ರಿಸೋರ್ಸ್, ಸಾಯಿಲ್ ಇಸ್ ಅ ನ್ಯಾಚುರಲ್ ರಿಸೋರ್ಸ್, ಫಾರೆಸ್ಟ್ ಇಸ್ ಅ ನ್ಯಾಚುರಲ್ ರಿಸೋರ್ಸ್, ವೈಲ್ಡ್ ಲೈಫ್ ಇಸ್ ಅ ನ್ಯಾಚುರಲ್ ರಿಸೋರ್ಸ್, ಮಿನರಲ್ ಇಸ್ ಅ ನ್ಯಾಚುರಲ್ ರಿಸೋರ್ಸ್. ಈ ಎಲ್ಲ ರಿಸೋರ್ಸ್ಗಳನ್ನು ಯಾವ ರೀತಿ ಬಳಸ್ತಾ ಇದ್ದೀವಿ, ಹೇಗೆ ಬಳಸ್ಕೋಬೇಕು, ಮತ್ತು ಇವತ್ತು ಆ ಎಲ್ಲ ರಿಸೋರ್ಸ್ಗಳು ಏನಾಗ್ತಾ ಇದೆ ಅಂದರೆ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ. ಬಿಕಾಸ್ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಅದೇ ಥರ ಪೊಲ್ಯೂಷನ್ ರೇಟ್ ಜಾಸ್ತಿ ಆಗಿದೆ, ಹಾಗೆ ಹ್ಯೂಮನ್ ಲಕ್ಸುರಿ ಲೈಫ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಆಸೆಗಳು ಜಾಸ್ತಿ ಆದ ಹಾಗೆ ರಿಸೋರ್ಸ್ನ ಬಳಕೆ ಕೂಡ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಆದರೆ ಯಾವ ರೀತಿಯಲ್ಲಿ ನಾವು ಅದನ್ನು ಬಳಸ್ಕೊತಾ ಇದ್ದೀವೋ ಆ ರೀತಿ ಮತ್ತೆ ಏನಾಗ್ತಾ ಇಲ್ಲ, ಅದು ಪುನರ್ ಉತ್ಪಾದನೆ ಆಗ್ತಾ ಇಲ್ಲ. ಸೊ ಅದರಿಂದ ಇವತ್ತು ಸ್ಕೇರ್ಸಿಟಿ ಉಂಟಾಗ್ತಾ ಇದೆ. ಸೊ ಇದು ಹೀಗೆ ಮುಂದುವರೆದ್ರೆ ಮುಂಬರುವ ಜನ್ರೇಷನ್ಗಳಿಗೆ ಈ ಎಲ್ಲ ರಿಸೋರ್ಸ್ಗಳು ಏನಾಗ್ತದೆ, ಕೊರತೆ ಉಂಟಾಗ್ತದೆ, ಅವರಿಗೆ ಸಿಗದೇ ಇರುವಂಥ ಚಾನ್ಸಸ್ ಉಂಟಾಗುತ್ತೆ. ಸೊ ಹಾಗಾಗಿ ಇರ್ತಕ್ಕಂಥ ಈ ಎಲ್ಲ ರಿಸೋರ್ಸ್ಗಳನ್ನು ನಾವೇನು ಮಾಡಬೇಕು, ಇವತ್ತು ಸಸ್ಟೈನೇಬಲ್ ಅಂದರೆ ಸುಸ್ಥಿರವಾಗಿ, ಅಂದರೆ ಸ್ಥಿರವಾಗಿ ಅವುಗಳನ್ನು ಬಳಸ್ಕೋಬೇಕು. ಹಾಗಾಗಿ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ರೀತಿಯಾದಂತಹ ಚಳುವಳಿಗಳನ್ನು ಮಾಡಿದ್ರು ಈ ಒಂದು ರಿಸೋರ್ಸ್ಗಳನ್ನು ಉಳಿಸ್ಕೊಳ್ಳಿಕ್ಕೆ, ಮತ್ತು ಯಾಕೆ ಈ ರಿಸೋರ್ಸ್ಗಳನ್ನು ನಾವು ಉಳಿಸ್ಕೋಬೇಕು ಹಾಗೂ ಹೇಗೆ ಉಳಿಸ್ಕೋಬೇಕು ಅಂತಕ್ಕಂತಹ ಕೆಲವೊಂದು ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಆಧಾರಿತವಾಗಿ ನಾವಿವತ್ತು ಈ ಚಾಪ್ಟರ್ನ ನೋಡೋಣ. ಸೊ ಮೊದಲನೇದಾಗಿ ಫಸ್ಟ್ ಕ್ವೆಶನ್, ಎಕ್ಸ್ಪ್ಯಾಂಡ್ GAP. ಸೊ ಮೊದಲನೇ ಪ್ರಶ್ನೆ GAP. ಸೊ ಏನಿದು GAP ಅಂದರೆ? GAP ಅಂದರೆ ಗಂಗಾ ಆ್ಯಕ್ಷನ್ ಪ್ಲ್ಯಾನ್. ಸೊ ಅಂದರೆ ಗಂಗಾ ಕಾರ್ಯ ಯೋಜನೆ. ನಿಮ್ಗೆ ಗೊತ್ತಿದೆ ಗಂಗಾ ನದಿ ಇದು ಕೂಡ ಒಂದು ನ್ಯಾಚುರಲ್ ರಿಸೋರ್ಸಸ್. ಆದರೆ ಆ ಗಂಗಾ ನದಿಯನ್ನು ಇವತ್ತು ಏನು ಮಾಡ್ತಾ ಇದ್ದೀವಿ ನಾವು ಅಂತಂದರೆ ಮಾಲಿನ್ಯ ಮಾಡ್ತಾ ಇದ್ದೀವಿ. ಅಂದರೆ ಯಾವುದೋ ಒಂದು ಮೂಢನಂಬಿಕೆಗೆ ಸಿಕ್ಕು ಇವತ್ತೇನಾಗ್ತಾ ಇದೆ, ಗಂಗಾ ನದಿ ಮಾಲಿನ್ಯ ಆಗ್ತಾ ಇದೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬಂದ್ರೇ ನಮ್ಮ ಎಲ್ಲ ಪಾಪಗಳು ನಾಶ ಆಗುತ್ತೆ ಅಂತ ಹೇಳಿ ಅಲ್ಲಿ ಸ್ನಾನ ಮಾಡಿದ ನಂತರ ಅಲ್ಲಿ ನಾವು ಬಳಸ್ತಕ್ಕಂಥ ಬಟ್ಟೆನೋ ಅಥವಾ ಬೇರೆ ಯಾವುದೋ ವಸ್ತುಗಳನ್ನು ಅದೇ ನೀರಿಗೆ ಎಸೆದು ಬರೋದು, ಇದೆಲ್ಲ ಕಾರಣದಿಂದ ಇವತ್ತು ನೀರೇನಾಗಿದೆ, ಸಂಪೂರ್ಣವಾಗಿ ಮಲಿನ ಆಗಿದೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ 1985ರಲ್ಲಿ ಈ ಒಂದು ಪ್ರಾಜೆಕ್ಟ್ನ ತಗೊಳುತ್ತೆ, ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅಂಥೇಳಿ. ಸೊ ಅದಂದರೆ ಸಂಪೂರ್ಣವಾಗಿ ಗಂಗಾ ನದಿಯನ್ನು ಶುದ್ಧ ಮಾಡುವಂಥದ್ದು. ಸೊ ನಮಗೆ ಇಯರ್ ಬಗ್ಗೆ ಅಷ್ಟೊಂದು ಬೇಡ, ಬಟ್ ನಮಗೆ ಎಕ್ಸ್ಪ್ಯಾಂಡ್ ಗೊತ್ತಿರಬೇಕು. GAP ಅಂದರೆ ಏನು? GAP ಅಂದರೆ ಗಂಗಾ ಆ್ಯಕ್ಷನ್ ಪ್ಲ್ಯಾನ್, ಗಂಗಾ ಕಾರ್ಯ ಯೋಜನೆ. ಓಕೆ, ಎರಡನೇ ಪ್ರಶ್ನೆ, ಗಂಗಾ ನದಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು? ನೇಮ್ ದ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ಅ ಗಂಗಾ ರಿವರ್. ಸೊ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು ಅಂತಂದರೆ ದಟ್ ಈಸ್ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ. ಸೊ ಈ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ಏನಾಗಿದೆ ಅಂತಂದರೆ ಇವತ್ತು ಗಂಗಾ ನದಿಯಲ್ಲಿ ಅದ್ರ ಪ್ರಮಾಣ ಜಾಸ್ತಿ ಆಗಿದೆ. ಸೊ ಯಾಕೆ ಜಾಸ್ತಿ ಆಗಿದೆ? ಮನುಷ್ಯರ ಮಲಮೂತ್ರಗಳಿಂದಾಗಿ ಅಲ್ಲಿ ಆ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾದ ಸಂಖ್ಯೆ ಗಂಗಾ ನದಿಯಲ್ಲಿ ಜಾಸ್ತಿ ಆಗಿದೆ. ಓಕೆ, ಸೊ ಇದರಿಂದ ಕೂಡ ನಮಗೆ ಆರೋಗ್ಯದ ಮೇಲೆ ಸಮಸ್ಯೆಗಳು ಬರುವಂತಹ ಪರಿಸ್ಥಿತಿ ಇರುತ್ತೆ. ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ. ಓಕೆ, ಹಾಗೆ ಮುಂದಿನ ಪ್ರಶ್ನೆ, ಈ ಎಲ್ಲ ಸಮಸ್ಯೆಗಳು ಇದೆ ಅಂತ ಅಂದಮೇಲೆ ನಾವು ಅದನ್ನು ಹೇಗೆ ತಡೆಗಟ್ಟಬೇಕು? ನಾವು ಯಾವ ಒಂದು ಸಿದ್ಧಾಂತವನ್ನು ಅಥವಾ ತತ್ವಗಳನ್ನು ನಾವು ಅನುಸರಿಸಬೇಕು? ನೇಮ್ ದ 5R ಪ್ರಿನ್ಸಿಪಲ್. ಇದು ಇಂಪಾರ್ಟೆಂಟ್ ಆದಂಥ ಒಂದು ಕ್ವೆಶನ್. ನಿಮಗೆ 5R ಅಂತ ಕೇಳ್ಬೋದು ಅಥವಾ 3R ಪ್ರಿನ್ಸಿಪಲ್. ಸೊ 5Rನ್ನು ಕಲ್ತ್ಕೊಂಡೆ ಅದರಲ್ಲಿ ಯಾವುದಾದ್ರೂ ಈಸಿ ಆಗಿರುವಂತಹ 3 Rಗಳನ್ನು ಬರೀಬೋದು. 3R ಪ್ರಿನ್ಸಿಪಲ್ ಅಂದ್ರೇನು? R ಅಕ್ಷರದಿಂದ ಶುರುವಾಗುವಂತಹ ಕೆಲವೊಂದು ತತ್ವಗಳನ್ನು ಹೇಳ್ತಾರೆ. ನಿಮಗೆ ಗೊತ್ತಿದೆ ಆ ತತ್ವಗಳು ಯಾವುದ್ಯಾವುದು? ರೆಡ್ಯೂಸ್, ರೀಯೂಸ್, ರೀಸೈಕಲ್, ರೆಫ್ಯೂಸ್ ಮತ್ತು ರೀಪರ್ಪಸ್.
repurpose. ಓಕೆ, ಇದು 5R ಪ್ರಿನ್ಸಿಪಲ್: ರೆಡ್ಯೂಸ್, ರೀಯೂಸ್, ರೀಸೈಕಲ್, ರೆಫ್ಯೂಸ್, ರೀಪರ್ಪಸ್. ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ನಿರಾಕರಣೆ, ಮಿತ ಬಳಕೆ, ಮರುಬಳಕೆ, ಮರು ಉದ್ದೇಶ ಮತ್ತು ಮರುಚಕ್ರೀಕರಣ. ಅಂದರೆ ನಾವು ಬಳಸ್ತಕ್ಕಂಥ ವಸ್ತುಗಳಲ್ಲಿ ಯಾವುದನ್ನು ಮತ್ತೆ ಬಳಸಲಿಕ್ಕಾಗುತ್ತೋ ಅದನ್ನು ಪುನರ್ಬಳಕೆ ಮಾಡ್ಕೋಬೇಕು. ಹಾಗೆ ಯಾವುದೋ ಒಂದು ಉದ್ದೇಶಕ್ಕಾಗಿ ತಂದಿದ್ರೆ ಅದು ಹಾಳಾಯಿತು ಅಂದರೆ ಅದನ್ನು ಬೇರೆ ಉದ್ದೇಶಕ್ಕೆ ನಾವು ಅದನ್ನು ಬಳಸ್ಕೋಬೇಕು, ಅದನ್ನು ಮರು ಉದ್ದೇಶ. ಹಾಗೆ ರೆಫ್ಯೂಸ್, ಮೊದಲನೇದಾಗಿ ಇದು ವೆರಿ ಇಂಪಾರ್ಟೆಂಟ್. ಎಲ್ಲವನ್ನು ಮನೆಗೆ ತಂದು ಹಾಕೋಕ್ಕಿಂತನೂ ಬೇಕಾಗಿದ್ದನ್ನು ಮಾತ್ರ ತರಬೇಕು, ಬೇಡ ಅಂದಿದ್ದನ್ನು ಬೇಡ ಅನ್ನುವಂಥ ಹೇಳುವಂಥ ಮನಸ್ಥಿತಿ ಇರಬೇಕು. ರೆಫ್ಯೂಸ್, ಬೇಡ ಚೆನ್ನಾಗಿ ಕಾಣಿಸ್ತು ಅಂತ ಹೇಳಿ ತರೋದಲ್ಲ, ಅದರಿಂದನೇ ಇವತ್ತೇನೋ ವೇಸ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ಇದೇ ರೀತಿ ಈ 5 Rಗಳನ್ನು ನಾವು ಪಾಲಿಸಿದ್ದೇ ಆದರೆ ಖಂಡಿತವಾಗ್ಲೂ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ಸು ಏನಾಗುತ್ತೆ ಇವತ್ತು ಸರಿಯಾದ ಪ್ರಮಾಣದಲ್ಲಿ ನಾವು ಬಳಸ್ಬೋದು, ನಮ್ಮ ಮುಂದಿನ ಜನ್ರೇಷನ್ನವರು ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇದು ಅತಿ ಮುಖ್ಯವಾದಂಥ ಒಂದು ಪ್ರಶ್ನೆ. ಸೊ 5R ಪ್ರಿನ್ಸಿಪಲ್ಸ್ ಅಥವಾ 3R ಪ್ರಿನ್ಸಿಪಲ್ಸ್ನ ಬರೀರಿ ಅಂತಂದರೆ ರೆಡ್ಯೂಸ್, ರೀಯೂಸ್, ರೀಸೈಕಲ್, ರೆಫ್ಯೂಸ್ ಮತ್ತು ರೀಪರ್ಪಸ್. ಓಕೆ, ಅದೇ ರೀತಿಯಾಗಿ 4ನೇ ಪ್ರಶ್ನೆ ಒಂದು ನ್ಯಾಚುರಲ್ ರಿಸೋರ್ಸ್ ಫಾರೆಸ್ಟ್ ಬಗ್ಗೆ ನೋಡ್ಕೊಳ್ಳೋಣ. ಓಕೆ, ನೇಮ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಸೊ ಯಾವುದನ್ನು ನಾವು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣ ಅಂತ ಹೇಳಿ ಕರಿತೀವಿ. ಸೊ ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣ ಹೆಸರೇ ಹೇಳುತ್ತೆ ನೋಡಿ, ಅಲ್ಲಿ ಎಲ್ಲ ರೀತಿಯಾದಂತಹ ಜೀವಿಗಳಿರುತ್ತೆ. ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಸೂಕ್ಷ್ಮ ಜೀವಿಗಳಿರ್ಬೋದು, ಗಿಡಗಳಿರ್ಬೋದು ಅಥವಾ ಗಿಡಮೂಲಿಕೆಗಳಿರ್ಬೋದು, ಎಲ್ಲ ರೀತಿಯಾದಂಥ ಜೀವಿಗಳಿಗೆ ಒಂದು ಜಾಗವನ್ನು ಕೊಟ್ಟಂತಹ ಒಂದು ಹಾಟ್ಸ್ಪಾಟ್ ಯಾವುದು ಅಂತಂದರೆ ಇಟ್ ಈಸ್ ನನ್ ಅದರ್ ದ್ಯಾನ್ ದ ಫಾರೆಸ್ಟ್. ಸೊ ನೇಮ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಥವಾ ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣ ಅಂತ ಯಾವುದನ್ನು ಕರಿತೀವಿ ನಾವು? ಫಾರೆಸ್ಟನ್ನು ಕರಿತೀವಿ. ಅದಾದ ನಂತರ ನೇಮ್ ಎನಿ ಒನ್ ಸ್ಟೇಕ್ ಹೋಲ್ಡರ್ಸ್, ಅಂದರೆ ಪಾಲುದಾರರು. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಪಾಲುದಾರರು. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಾವು 4 ರೀತಿಯ ವಿವಿಧ ಪಾಲುದಾರರನ್ನು ನೋಡ್ತೀವಿ. ಅದರಲ್ಲಿ ಯಾವುದಾದರೂ ಒಂದನ್ನು ಬರೀರಿ. ನೇಮ್ ಎನಿ ಒನ್ ಸ್ಟೇಕ್ ಹೋಲ್ಡರ್ಸ್. ಬಟ್ ನಾನಿಲ್ಲಿ 4 ಮೆನ್ಷನ್ ಮಾಡಿರ್ತೀನಿ, ಸೊ ನಿಮಗದು ನೆನಪಿರಲಿ ಅಂಥೇಳಿ. ಸೊ ನಾವು ಸ್ಟೇಕ್ ಹೋಲ್ಡರ್ಸ್ ನಿಮಗೆ ಗೊತ್ತಿದೆ, ನಾವು ಯಾರನ್ನು ಹೇಳ್ತೀವಿ? ಕಾಡಿನ ಪಾಲುದಾರರು ಅಂತ ಹೇಳಿ. ಸೊ ಎನಿ ಒನ್, ನಾನಿಲ್ಲಿ ಜಸ್ಟ್ ಫಾರ್ ರೆಫರೆನ್ಸ್ 4 ಮೆನ್ಷನ್ ಮಾಡಿರ್ತೀನಿ. ಸೊ ಕಾಡನ್ನು ನಂಬಿರುವಂಥದ್ದು ಯಾರಾಗಿರ್ತಾರೆ? ಇಂಡಸ್ಟ್ರೀಸ್. ಓಕೆ, ಅದೇ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅದೇ ರೀತಿ ನೇಚರ್ ಲವರ್, ಹಾಗೆ ದ ಪೀಪಲ್ ಹೂ ಲಿವ್ ಇನ್ ಆ್ಯಂಡ್ ಅರೌಂಡ್ ದ ಫಾರೆಸ್ಟ್. ಅಂದರೆ ಇಂಡಸ್ಟ್ರಿಗಳಾಗಿರ್ಬೋದು, ಕಾಡನ್ನು ನಂಬ್ಕೊಂಡಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಸೊ ಕಾಡು ಅಂತಂದಮೇಲೆ ಅದರ ರಕ್ಷಣೆಯ ಹೊಣೆಯನ್ನು ಯಾರು ಹೊತ್ತಿರ್ತಾರೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಹಾಗೆ ನೇಚರ್ ಲವರ್, ಸಮ್ ಆಫ್ ದ ನೇಚರ್ ಲವರ್ಸ್, ಸೊ ಅವರು ಪ್ರಕೃತಿಯ ಬಗ್ಗೆ, ಪರಿಸರದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯ ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಹಾಗೆ ಕೆಲವೊಂದು ಸಮುದಾಯದವರು ಕಾಡಿನ ಒಳಗೆ ಮತ್ತು ಕಾಡಿನ ಸುತ್ತಮುತ್ತ ಸಂಪೂರ್ಣವಾಗಿ ಕಾಡನ್ನೇ ನಂಬಿ ಅವರು ಬದುಕ್ತಾ ಇರ್ತಾರೆ. ಅಲ್ಲಿ ಸಿಕ್ಕುವಂಥ ಗಿಡಮೂಲಿಕೆ ಇರ್ಬೋದು, ಅಲ್ಲಿ ಸಿಗುವಂತಹ ಹಣ್ಣು ತರಕಾರಿಗಳಿರ್ಬೋದು, ಗಿಡಗಂಟಿಗಳಿರ್ಬೋದು, ಅದರಿಂದನೇ ಅವರ ಜೀವನ ನಡೀತಾ ಇರುತ್ತೆ. ಸೊ ಈ 4 ಜನಗಳನ್ನು ನಾವೇನಂತ ಕರಿತೀವಿ? ಸ್ಟೇಕ್ ಹೋಲ್ಡರ್ಸ್ ಅಥವಾ ಪಾಲುದಾರರು ಅಂತ ಹೇಳಿ ಕರಿತೀವಿ. ಓಕೆ, ವೆಲ್, ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಈಗ ಈ ನ್ಯಾಚುರಲ್ ರಿಸೋರ್ಸ್ಗಳ ಬಗ್ಗೆ ಓದಿದ್ವಿ. ನ್ಯಾಚುರಲ್ ರಿಸೋರ್ಸ್ಗಳನ್ನು ಉಳಿಸ್ಕೊಳ್ಳಿಕ್ಕೆ ಯಾವ್ಯಾವ ರೀತಿಯಾದಂಥ ಹೋರಾಟಗಳನ್ನು ಯಾರ್ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಸೊ ಯಾವ ರಿಸೋರ್ಸ್ಗಳನ್ನು ರಕ್ಷಣೆ ಮಾಡೋದಕ್ಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು 3-4 ಪ್ರಶ್ನೆಗಳನ್ನು ನೋಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ನೇಮ್ ದ ಕಮ್ಯುನಿಟಿ ಲಿವ್ ಇನ್ ರಾಜಸ್ಥಾನ್ ಹೂ ಫಾಟ್ ಫಾರ್ ದ ಸೆಕ್ಯೂರ್ ಆಫ್ ದ ಫಾರೆಸ್ಟ್. ಅಂದರೆ ರಾಜಸ್ಥಾನದ ಯಾವ ಒಂದು ಸಮುದಾಯ ಮರಗಳ ರಕ್ಷಣೆಗೆ ಅದು ಹೋರಾಟ ನಡೆಸ್ತು. ಸೊ ಆ ಸಮುದಾಯದ ಹೆಸರೇನು ಅಂತಂದರೆ ಬಿಷ್ಣೋಯಿ. ಓಕೆ, ಯಾವ ಸಮುದಾಯ ಅದು? ಬಿಷ್ಣೋಯಿ ಸಮುದಾಯ. ಓಕೆ, ಸೊ ಇದು ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಸಮುದಾಯ. ಸೊ ಯಾವ ಮರಗಳ ರಕ್ಷಣೆಗೋಸ್ಕರ ಈ ಒಂದು ಸಮುದಾಯ ಹೋರಾಟ ಮಾಡ್ತು? ಯಾವ ಮರಗಳ ರಕ್ಷಣೆಗೆ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಖೇಜ್ರಿ. ಖೇಜ್ರಿ ಮರಗಳ ರಕ್ಷಣೆಗೋಸ್ಕರ ಅದು ಹೋರಾಟವನ್ನು ಮಾಡಿದ್ರು. ಯಾವ ಸಮುದಾಯ? ಬಿಷ್ಣೋಯಿ ಸಮುದಾಯ. ಓಕೆ, ನೆಕ್ಸ್ಟ್, ನೇಮ್ ದ ಅವಾರ್ಡ್ ಈಸ್ ಗಿವನ್ ಫಾರ್ ದ ಕನ್ಸರ್ವೇಷನ್ ಆಫ್ ವೈಲ್ಡ್ ಲೈಫ್. ವನ್ಯಜೀವಿಗಳ ರಕ್ಷಣೆಗಾಗಿ ಕೊಡ್ತಕ್ಕಂತಹ ಒಂದು ಅವಾರ್ಡನ್ನು ಏನಂತ ಕರಿತೀವಿ ನಾವು? ಅಥವಾ ಯಾರ ಹೆಸರಿನಲ್ಲಿ ಆ ಒಂದು ಅವಾರ್ಡನ್ನು ಕೊಡ್ತೀವಿ? ಸೊ ಈ ಅವಾರ್ಡನ್ನು ನಾವು ಕೊಡುವಂಥದ್ದು ಅಮೃತಾದೇವಿ ಬಿಷ್ಣೋಯಿ. ಓಕೆ, ಯಾರ ಹೆಸರಲ್ಲಿ ಕೊಡ್ತೀವಿ ನಾವು ಅದನ್ನು? ಅಮೃತಾದೇವಿ
ಬಿಷ್ಣೋಯಿ. ಓಕೆ, ಸೊ ಈ ಅಮೃತಾದೇವಿ ಬಿಷ್ಣೋಯಿ ಅಂತ ಅನ್ನುವರು ಇವರು ಬಿಷ್ಣೋಯಿ ಸಮುದಾಯಕ್ಕೆ ಸೇರಿರುವಂಥವರು. ಸೊ ಇವರು ಖೇಜ್ರಿ ಮರಗಳನ್ನು ರಕ್ಷಣೆ ಮಾಡೋದಕ್ಕೆ ಅತ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತಾರೆ. ಜೊತೆಗೆ ಆ ಹೋರಾಟ ಮಾಡೋ ಟೈಮಲ್ಲೇ ಅವರು ಸಾವು ಕೂಡ ಆಗುತ್ತೆ. 1731ರಲ್ಲಿ ಇವರ ನೆನಪಿಗೋಸ್ಕರ ಭಾರತ ಸರ್ಕಾರ ಈ ಅವಾರ್ಡನ್ನು ಇಡುತ್ತೆ. ಯಾವುದನ್ನ, ಯಾರು ಆ ಕನ್ಸರ್ವೇಷನ್ ಆಫ್ ವೈಲ್ಡ್ ಲೈಫ್ ಅಂದರೆ ಫಾರೆಸ್ಟ್ನ ಮತ್ತು ವೈಲ್ಡ್ ಲೈಫನ್ನ ಕನ್ಸರ್ವ್ ಮಾಡ್ತಾರೋ ಅವರಿಗೆ ಅಮೃತಾದೇವಿ ಬಿಷ್ಣೋಯಿ ಅವರ ಹೆಸರಿನಲ್ಲಿ ನ್ಯಾಷನಲ್ ಅವಾರ್ಡನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಓಕೆ, ಸೊ ಇದು ಈ ಒಂದು ರಾಜಸ್ಥಾನದಲ್ಲಿ ನಡೀತಕ್ಕಂತಹ ಅಥವಾ ನಡೆದಿರುವಂತಹ ಒಂದು ಸಮುದಾಯದವರು ಮಾಡಿರುವ ಹೋರಾಟದಕ್ಕೆ ಸಂಬಂಧಪಟ್ಟಂಥ 3 ಇಂಪಾರ್ಟೆಂಟ್ ಆದಂಥ ಕ್ವೆಶನ್. ಅರ್ಥ ಆಯಿತು ಅಂದ್ಕೊತೀನಿ. ಸೊ ಮೊದಲನೇದಾಗಿ ರಾಜಸ್ಥಾನದಲ್ಲಿ ಯಾವ ಸಮುದಾಯ ಈ ಹೋರಾಟವನ್ನು ಮಾಡ್ತು ಅಂದರೆ ಅದು ಬಿಷ್ಣೋಯಿ. ಯಾವ ಮರದ ರಕ್ಷಣೆಗಾಗಿ ಅಂದರೆ ಖೇಜ್ರಿ ಮರದ ರಕ್ಷಣೆಗಾಗಿ. ಸೊ ಆ ಒಂದು ಹೋರಾಟದ ಮುಂದಾಳತ್ವ ಯಾರು ಮಾಡಿದರು? ಅಮೃತಾದೇವಿ ಬಿಷ್ಣೋಯಿ. ಅವರು 1731ರಲ್ಲಿ ಅವರು ಆ ಹೋರಾಟದಲ್ಲಿ ತೀರ್ಕೊಂಡ ನಂತರ ಭಾರತ ಸರ್ಕಾರ ಆ ಕನ್ಸರ್ವೇಷನ್ ಆಫ್ ವೈಲ್ಡ್ ಲೈಫ್ ಅಂದರೆ ಯಾರು ಆ ವನ್ಯಜೀವಿಗಳನ್ನು ಅಥವಾ ಆ ಒಂದು ಕಾಡನ್ನು ರಕ್ಷಣೆ ಮಾಡ್ತಾರೋ ಅವರಿಗೆ ಅವರ ನೆನಪಿನಲ್ಲಿ ಈ ಅವಾರ್ಡನ್ನು ಅವರು ಆನರಿಂಗ್ ಮಾಡ್ತಾರೆ. ಓಕೆ, ವೆಲ್, ಸೊ ನೆಕ್ಸ್ಟ್ ಹಾಗೆ ಮುಂದುವರೆದು ಈ ಒಂದು ಹೋರಾಟ ಅಲ್ಲಿಗೆ ನಿಲ್ಲೋದಿಲ್ಲ, ಈ ಹೋರಾಟ ಮುಂದುವರಿತಾ ಇರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಹೋರಾಟ ನಡೆಯುತ್ತೆ. ಸೊ ಯಾವುದು? ಸೊ ವೇರ್ ಡೂ ದ ಚಿಪ್ಕೋ ಮೂಮೆಂಟ್ ಸ್ಟಾರ್ಟೆಡ್ ಅಂದರೆ ಈ ಚಿಪ್ಕೋ ಮೂಮೆಂಟ್ ಅನ್ನುವಂಥದ್ದು ಎಲ್ಲಿ ಸ್ಟಾರ್ಟ್ ಆಯಿತು? ಸೊ ಚಿಪ್ಕೋ ಮೂಮೆಂಟ್ ಇದು ಕೂಡ ಮತ್ತೊಂದು ಹೋರಾಟ ಕಾಡಿನ ರಕ್ಷಣೆಗಾಗಿ. ಇದು ಹಿಮಾಲಯದ ಒಂದು ಹಳ್ಳಿಯಲ್ಲಿ ಈ ಚಿಪ್ಕೋ ಮೂಮೆಂಟ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ನಿಲ್ಲೋದಿಲ್ಲ, ಮತ್ತು ಸ್ಟಾರ್ಟ್ ಆಗುತ್ತೆ ಇದೇ ರೀತಿಯಾದಂಥ ಮೂಮೆಂಟ್ಸ್ಗಳು. ನೆಕ್ಸ್ಟ್ ಮೂಮೆಂಟ್ ಯಾವುದಾಗುತ್ತೆ? ವೆಸ್ಟ್ ಬೆಂಗಾಲಲ್ಲಿ ಇನ್ನೊಂದು ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದದು? ಸೊ ವೆಸ್ಟ್ ಬೆಂಗಾಲಲ್ಲಿ ಯಾವ ಮರದ ರಕ್ಷಣೆಗಾಗಿ ಒಂದು ಹೋರಾಟ ನಡೆಯುತ್ತೆ ಅಂತಂದರೆ ವೆಸ್ಟ್ ಬೆಂಗಾಲಲ್ಲಿ ಸಾಲ್ ಮರದ ರಕ್ಷಣೆಗಾಗಿ. ಓಕೆ, ಸೊ ವಿಚ್ ಟ್ರೀ ವಾಸ್ ಪ್ರೊಟೆಕ್ಟೆಡ್ ಬೈ ದ ವೆಸ್ಟ್ ಬೆಂಗಾಲ್ ಪೀಪಲ್ಸ್. ಸೊ ಯಾವ ಟ್ರೀಯನ್ನು ಅಥವಾ ಯಾವ ಮರದ ರಕ್ಷಣೆಗಾಗಿ ವೆಸ್ಟ್ ಬೆಂಗಾಲಿನ ಒಂದು ಸಮುದಾಯದವರು ಈ ಹೋರಾಟವನ್ನು ಮಾಡ್ತಾರೆ ಅಂದರೆ ಅದು ಸಾಲ್ ಮರದ ರಕ್ಷಣೆಗಾಗಿ ಮಾಡ್ತಾರೆ. ಓಕೆ, ನೇಮ್ ದ ಫಾರೆಸ್ಟ್ ಆಫೀಸರ್ ಹೂ ಹೆಲ್ಪ್ಡ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದಿಸ್ ಸಾಲ್ ಟ್ರೀ. ಸೊ ಈ ಒಂದು ಹೋರಾಟದಲ್ಲಿ ಒಬ್ಬರು ಫಾರೆಸ್ಟ್ ಆಫೀಸರ್ಸ್ ಆ ಊರಿನ ಜನರಿಗೆ ಸಹಾಯ ಮಾಡ್ತಾರೆ. ಅವರು ಯಾರು ಅಂತಂದರೆ AK ಬ್ಯಾನರ್ಜಿ. ಓಕೆ, ಸೊ AK ಬ್ಯಾನರ್ಜಿ ಅವರು ಈ ಒಂದು ಹೋರಾಟದಲ್ಲಿ ಅಂದರೆ ಸಾಲ್ ಮರದ ರಕ್ಷಣೆಯ ಹೋರಾಟದಲ್ಲಿ ಅಲ್ಲಿರ್ತಕ್ಕಂಥ ಹಳ್ಳಿಗರಿಗೆ ಅಥವಾ ಒಂದು ಕಾಡಿನ ನಂಬ್ಕೊಂಡಿರುವಂಥ ಜನರಿಗೆ ಆ ಹೋರಾಟದಲ್ಲಿ ಅವರು ಸಹಾಯ ಹೇಗೆ ಅದನ್ನು ರಕ್ಷಣೆ ಮಾಡಬೇಕು, ಹೇಗೆ ಆ ಮರಗಳ ಸಂತತಿಯನ್ನು ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿಸ್ಕೊಡ್ತಾರೆ. ಅವ್ರು ಯಾರು ಅಂದರೆ AK ಬ್ಯಾನರ್ಜಿ. ಓಕೆ, ವೆಲ್, ಈಗ ಮುಂದುವರೆದು ಇನ್ನೊಂದು ನ್ಯಾಚುರಲ್ ರಿಸೋರ್ಸಸ್ ಯಾವುದದು? ಡ್ಯಾಮ್ಸ್. ಗೊತ್ತಿದೆ ನಿಮಗೆ ಅಲ್ವಾ? ಸೊ ಹಾಗಾದರೆ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದಿಸ್ ಡ್ಯಾಮ್? ಸೊ ಏನಕ್ಕೆ ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ? 2 ಮುಖ್ಯವಾದ ಪರ್ಪಸ್ ಇದೆ. ಒಂದು ಇರಿಗೇಷನ್ ಪರ್ಪಸ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರಿಸಿಟಿ. ಸೊ ಅಣೆಕಟ್ಟಿನ ಕನ್ಸ್ಟ್ರಕ್ಷನ್ನ ಮುಖ್ಯ ಉದ್ದೇಶ ಏನು ಅಂಥೇಳಿ. ಸೊ ಅಣೆಕಟ್ಟನ್ನು ಕಟ್ಟೋದು ಏನಕ್ಕೆ ಕಟ್ತಾರೆ ಅಂದರೆ ಒಂದು ಇರಿಗೇಷನ್, ನೀರಾವರಿಗೆ, ಇನ್ನೊಂದು ವಿದ್ಯುತ್ ಉತ್ಪಾದನೆಗೆ, ಎಲೆಕ್ಟ್ರಿಸಿಟಿ ಪರ್ಪಸ್ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರೆ ಅಂತ ನೋಡೋಣ. ಸೊ ಇಲ್ಲಿ ನಿಮಗೆ ಒಂದು 3-4 ಪ್ರಶ್ನೆ ಈ ಅಣೆಕಟ್ಟಿಗೆ ಸಂಬಂಧಪಟ್ಟಂತೆ ಇದೆ. ಫಸ್ಟ್ ಪ್ರಶ್ನೆ ಏನು ಅಂತಂದರೆ ನೇಮ್ ದ ಕೆನಾಲ್ ವಿಚ್ ಗಿವ್ಸ್ ಗ್ರೀನರಿ ಟು ದ ರಾಜಸ್ಥಾನ್. ಅಂದರೆ ಯಾವ ಒಂದು ಕಾಲುವೆ ರಾಜಸ್ಥಾನದ ಭೂಮಿಯನ್ನು ಹಸಿರಾಗಿಸಿತ್ತು ಅಂತ. ಸೊ ರಾಜಸ್ಥಾನದ ಭೂಮಿಯನ್ನು ಹಸಿರಾಗಿಸಿದ ಕಾಲುವೆ ಯಾವುದು ಅಂತಂದರೆ ಇಂದಿರಾ ಗಾಂಧಿ ಕೆನಾಲ್. ಇಂದಿರಾ ಗಾಂಧಿ ಕೆನಾಲ್. ಸೊ ಈ ಒಂದು ಕಾಲುವೆ ರಾಜಸ್ಥಾನದ ಅಥವಾ ರಾಜಸ್ಥಾನದ ಆ ಊರಿನ ಪ್ರದೇಶವನ್ನು ಏನು ಮಾಡ್ತು? ಹಸಿರಾಗಿಸಿತು. ಅಂದರೆ ಅಲ್ಲಿಯ ಕೃಷಿ ಭೂಮಿಗೆ ಅದು ನೀರನ್ನು ಒದಗಿಸ್ತು. ಹಾಗಾಗಿ ಅಲ್ಲಿ ಉತ್ತಮ ಕೃಷಿ ಚಟುವಟಿಕೆಗಳು ನಡೀಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಇನ್ನೊಂದು ಪ್ರಶ್ನೆ, ಸೊ ಗಂಗಾ ನದಿಗೆ ಕಟ್ಟಿರುವಂತಹ ಅಣೆಕಟ್ಟು ಯಾವುದು? ಸೊ ವಿಚ್ ಡ್ಯಾಮ್ ವಾಸ್ ಕನ್ಸ್ಟ್ರಕ್ಟೆಡ್ ಅಗೇನ್ಸ್ಟ್ ದ ಗಂಗಾ ರಿವರ್. ಸೊ ಯಾವ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ? ತೆಹರಿ ಡ್ಯಾಮ್. ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಡ್ಯಾಮ್ ಯಾವುದು? ತೆಹರಿ ಡ್ಯಾಮ್. ಸೊ ಅದೇ ರೀತಿ ಮತ್ತೊಂದು ಪ್ರಶ್ನೆ, ನರ್ಮದಾ ನದಿಗೆ ಕಟ್ಟಿರುವಂತಹ ಅಣೆಕಟ್ಟಿನ ಹೆಸರೇನು? ಓಕೆ, ನರ್ಮದಾ ನದಿಗೆ ಕಟ್ಟಿರುವಂಥ ಅಣೆಕಟ್ಟಿನ ಹೆಸರೇನು ಅಂದರೆ ಸರ್ದಾರ್ ಸರೋವರ್.
ಸರ್ದಾರ್ ಸರೋವರ್ ಡ್ಯಾಮ್. ಸೊ ಈ ಸರ್ದಾರ್ ಸರೋವರ್ ಡ್ಯಾಮ್ ಇದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ? ಸೊ ವಾಟ್ ಈಸ್ ದ ಮೋಟೋ ಆಫ್ ನರ್ಮದಾ ಬಚಾವ್ ಆಂದೋಲನ್? ಓಕೆ, ಸರ್ದಾರ್ ಸರೋವರ್ ಡ್ಯಾಮನ್ನು ಯಾವ ನದಿಗೆ ಕಟ್ಟಿದ್ದಾರೆ? ನರ್ಮದಾ ನದಿಗೆ ಕಟ್ಟಿದ್ದಾರೆ ಅಲ್ವಾ. ನರ್ಮದಾ ನದಿಗೆ ಅಡ್ಡಲಾಗಿ ನಾವು ಸರ್ದಾರ್ ಸರೋವರ್ ಡ್ಯಾಮ್ನ ಕಟ್ಟಿದ್ದೀವಿ. ಸೊ ನಾನು ಹೇಳಿರುವಂಥ ಮತ್ತೊಂದು ಕ್ವೆಶನ್ ಏನು ಅಂತಂದರೆ, ವಾಟ್ ಈಸ್ ದ ಮೋಟೋ ಆಫ್ ನರ್ಮದಾ ಬಚಾವ್ ಆಂದೋಲನ್? ಅಂದರೆ ನರ್ಮದಾ ಬಚಾವ್ ಆಂದೋಲನ್ ಅಥವಾ ನರ್ಮದಾ ಬಚಾವ್ ಚಳುವಳಿ ಏನಿದೆಯಲ್ಲ, ಅದರ ಮೂಲ ಉದ್ದೇಶ ಏನು? ಏನಕ್ಕೆ ಆ ಚಳುವಳಿ ಮಾಡ್ತಾ ಇದ್ದಾರೆ ಅಂದರೆ, ಈ ಸರ್ದಾರ್ ಸರೋವರ್ ಡ್ಯಾಮನ್ನು ಈಗ ಆಲ್ರೆಡಿ ನಾವು ನರ್ಮದಾ ನದಿಗೆ ಕಟ್ಟಿದ್ದೀವಿ. ಆದರೆ ಅಣೆಕಟ್ಟಿನ ನೀರನ್ನು ಹೆಚ್ಚಿಸಲಿಕ್ಕೆ ಅಥವಾ ಆ ಸ್ಟೋರೇಜನ್ನು ಹೆಚ್ಚಿಸಲಿಕ್ಕೆ ಸರ್ದಾರ್ ಸರೋವರ್ ಡ್ಯಾಮನ್ನು ಹೈಟನ್ನ ಏನು ಮಾಡ್ತಾ ಇದ್ದಾರೆ? ಹೆಚ್ಚು ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಆ ರೀತಿ ಹೆಚ್ಚು ಮಾಡಿದ್ದೇ ಆದರೆ ಅನೇಕ ಸಮಸ್ಯೆಗಳು ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಜನರಿಗಿರ್ಬೋದು, ಪರಿಸರಕ್ಕೆ ಅದು ಅದರದ್ದೇ ಆದಂಥ ಒಂದು ರೀತಿ ತೊಂದರೆಯನ್ನು ಕೊಡುತ್ತೆ. ಹಾಗಾಗಿ ಪರಿಸರವಾದಿಗಳು ಏನು ಮಾಡ್ತಾ ಇದ್ದಾರೆ? ಆಂದೋಲನ ಮಾಡ್ತಾ ಇದ್ದಾರೆ. ಅದು ಯಾವ ಆಂದೋಲನ? ನರ್ಮದಾ ಬಚಾವ್ ಆಂದೋಲನ್. ಸೊ ವಾಟ್ ಈಸ್ ದ ಮೇನ್ ಮೋಟೋ ಆಫ್ ನರ್ಮದಾ ಬಚಾವ್ ಆಂದೋಲನ್ ಅಂತ ಕೇಳಿದ್ರೆ, ಸೊ ಇಟ್ ಈಸ್ ಫಾಟ್ ಅಗೇನ್ಸ್ಟ್ ದ ರೈಸಿಂಗ್ ದ ಹೈಟ್ ಆಫ್ ಸರ್ದಾರ್ ಸರೋವರ್ ಡ್ಯಾಮ್. ಆಯಿತಾ? ಸರ್ದಾರ್ ಸರೋವರ್ ಡ್ಯಾಮಿನ ಅಣೆಕಟ್ಟನ್ನು ಎತ್ತರಿಸಿರುವ ವಿಚಾರದ ವಿರುದ್ಧವಾಗಿ ಮಾಡ್ತಕ್ಕಂಥ ಒಂದು ಆಂದೋಲನವನ್ನು ಏನಂತ ಕರಿತೀವಿ ನಾವು? ನರ್ಮದಾ ಬಚಾವ್ ಆಂದೋಲನ್. ಓಕೆ, ವೆಲ್, ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ವಾಟರ್ ಹಾರ್ವೆಸ್ಟಿಂಗಿಗೆ ನೋಡೋಣ. ಸೊ ವಾಟರ್ ಹಾರ್ವೆಸ್ಟಿಂಗ್ ಇದು ಕಾಮನ್ ಆಗಿರುವಂಥ ಒಂದು ಟಾಪಿಕ್. ಏನದು ವಾಟರ್ ಹಾರ್ವೆಸ್ಟಿಂಗ್? ಸೊ ವಾಟರ್ ಹಾರ್ವೆಸ್ಟಿಂಗ್ ಅಂತಂದರೆ, ಸೊ ಪ್ರೈಮರಿ ವಾಟರ್ ಸೋರ್ಸನ್ನು ಕಲೆಕ್ಟ್ ಮಾಡಿಬಿಟ್ಟು ಸೆಕೆಂಡರಿ ವಾಟರ್ ಸೋರ್ಸನ್ನು ರೀಚಾರ್ಜ್ ಮಾಡುವಂಥದ್ದು, ಇದನ್ನು ನಾವು ವಾಟರ್ ಹಾರ್ವೆಸ್ಟಿಂಗ್ ಅಂತೀವಿ. ಕಲೆಕ್ಟ್ ದ ವಾಟರ್ ಫ್ರಮ್ ದ ಪ್ರೈಮರಿ ಸೋರ್ಸಸ್ ಆ್ಯಂಡ್ ರೀಚಾರ್ಜ್ ದ ವಾಟರ್ ಇನ್ ಸೆಕೆಂಡರಿ ಸೋರ್ಸಸ್. ಹಾಗಂದರೆ ಏನು? ಪ್ರೈಮರಿ ವಾಟರ್ ಸೋರ್ಸ್ ಅಂದರೆ ಏನು? ಪ್ರೈಮರಿ ವಾಟರ್ ಸೋರ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರೈನ್ ವಾಟರ್. ಸೊ ರೈನ್ ವಾಟರ್ ಅಂದರೆ ಮಳೆಗಾಲದಲ್ಲಿ ಬರ್ತಕ್ಕಂಥ ಪ್ರತಿ ನೀರಿನ ಹನಿಯನ್ನು ನಾವು ಕಲೆಕ್ಟ್ ಮಾಡಿಬಿಟ್ಟು ಸೆಕೆಂಡರಿ ವಾಟರ್ ಸೋರ್ಸಸ್ ಆಗಿದ್ದಂಥ ಕೆರೆ ಇರ್ಬೋದು, ಹಳ್ಳ, ಹೊಳೆ, ಡ್ಯಾಮ್, ಇವುಗಳ ನೀರಿನ ಮಟ್ಟವನ್ನು ಜಾಸ್ತಿ ಮಾಡೋದನ್ನು ಏನಂತ ಕರಿತೀವಿ ನಾವು? ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಈ ಒಂದು ವಾಟರ್ ಹಾರ್ವೆಸ್ಟಿಂಗ್ ಅಥವಾ ನೀರಿನ ಕೊಯ್ಲು ಅನ್ನುವಂಥದ್ದು ಈ ಇತ್ತೀಚೆಗೆ ಮಾಡಿರುವಂಥ ವಿಧಾನ ಅಲ್ಲ. ಇದು ಅನೇಕ ಅಂದರೆ ಹಿಂದಿನ ಕಾಲದಿಂದ, ಪುರಾತನ ಕಾಲದಿಂದಲೂ ಕೂಡ ನಾವಿದನ್ನು ಅನುಸರಿಸ್ಕೊಂಡು ಬರ್ತಾನೆ ಇದ್ದೀವಿ. ಸೊ ಅದಕ್ಕೋಸ್ಕರ, ಆದರೆ ಅದರ ವಿಧಾನಗಳು ಬೇರೆ, ಅದಕ್ಕೆ ಹೆಸರುಗಳು ಬೇರೆ. ಈಗಿನ ಸೈಂಟಿಫಿಕ್ ಟಚ್ಚನ್ನು ಆವಾಗ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಬೇರೆ ಬೇರೆ ವಿಧಾನ, ತಮಗೆ ಗೊತ್ತಿರುವಂಥ ವಿಧಾನಗಳ ಮೂಲಕ ನೀರನ್ನು ಏನು ಮಾಡ್ತಾಯಿದ್ರು? ಸ್ಟೋರ್ ಮಾಡ್ತಾಯಿದ್ರು, ಅದನ್ನು ಇಂಗಿಸ್ತಾಯಿದ್ರು. ಅದು ಇಂಗುತ್ತಾ ಇತ್ತು ಭೂಮಿಯ ಒಳಗೆ. ಸೊ ಆಗ ಅಂತರ್ಜಲದ ಮಟ್ಟ ಏನಾಗ್ತಾಯಿತ್ತು? ಜಾಸ್ತಿ ಆಗ್ತಿತ್ತು. ಮತ್ತು ಅದರ ಸುತ್ತಮುತ್ತ ಇರ್ತಕ್ಕಂಥ ಕೆರೆ, ಕಾಲುವೆ, ಹಳ್ಳ, ಹೊಳೆಗಳಲ್ಲಿ ವರ್ಷದ 365 ದಿನಾನೂ ಏನಾಗ್ತಾ ಇತ್ತು? ನೀರಿನ ಸೆಲೆ ಇರ್ತಾ ಇತ್ತು. ಅದನ್ನು ನಾವೇನಂತ ಕರಿತೀವಿ? ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಆಯಿತಾ? ಸೊ ವಾಟ್ ಈಸ್ ವಾಟರ್ ಹಾರ್ವೆಸ್ಟಿಂಗ್? ಸೊ ಕಲೆಕ್ಟಿಂಗ್ ದ ಪ್ರೈಮರ್ ವಾಟರ್ ಸೋರ್ಸಸ್ ಆ್ಯಂಡ್ ಇಂಪ್ರೂವ್ ದ ವಾಟರ್ ಲೆವೆಲ್ ಇನ್ ಸೆಕೆಂಡರಿ ಸೋರ್ಸಸ್. ಅಂದರೆ ಪ್ರೈಮರಿ ಸೋರ್ಸಸ್ಸಲ್ಲಿ ನಾವು ಅಂದರೆ ಈಗ ಮಳೆಯಿಂದ ಬರ್ತಕ್ಕಂಥ ನೀರನ್ನು ಇಂಗಿಸ್ಬಿಟ್ಟು ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುವಂತಹ ಒಂದು ಪ್ರೋಸೆಸ್ನ ಏನಂತ ಕರಿತೀವಿ ನಾವು? ನೀರಿನ ಕೊಯ್ಲು ಅಂತ ಹೇಳಿ ಕರಿತೀವಿ. ಹಾಗೆ ಈ ನೀರಿನ ಕೊಯ್ಲು ನಾನು ಮೊದಲೇ ಹೇಳ್ದಂಗೆ ಪುರಾತನ ಕಾಲದಿಂದಲೂ ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾದರೆ ಕರ್ನಾಟಕದಲ್ಲಿ ಅನುಸರಿಸ್ತಕ್ಕಂಥ ಪುರಾತನ ನೀರಿನ ಕೊಯ್ಲಿನ ವಿಧಾನಕ್ಕೆ ಏನಂತ ಕರೀತಾರೆ? ಅದನ್ನು ಕಟ್ಟಾಸ್ ಅಂಥೇಳಿ ಕರೀತಾರೆ. ಕಟ್ಟ ಅಂಥೇಳಿ ಕರೀತಾರೆ. ಆಯಿತಾ? ಇಲ್ಲಿ ಕೇವಲ ನಾನು ಕರ್ನಾಟಕದನ್ನು ಮಾತ್ರ ಸ್ಪೆಸಿಫೈ ಮಾಡಿದ್ದೀನಿ. ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಕರ್ನಾಟಕ ಮಾತ್ರ ಇಲ್ಲ, ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೊಟ್ಟಿದ್ದಾರೆ. ಈಗ ಕರ್ನಾಟಕದಲ್ಲಿ ಅದನ್ನು ಕಟ್ಟ ಅಂತ ಹೇಳಿ ಕರೆದ್ರೆ, ತಮಿಳ್ನಾಡಲ್ಲಿ ಅದನ್ನು ಏರೀಸ್ ಅಥವಾ ಕೆರೆಗಳು ಅಂತ ಹೇಳಿ ಕರೀತಾರೆ. ಕೇರಳದಲ್ಲಿ ಅದನ್ನು ಸುರಂಗ ಅಂತ ಹೇಳಿ ಕರೀತಾರೆ. ಹಿಮಾಲಯದಲ್ಲಿ ಅದನ್ನು ಕುಲ್ಸ್ ಅಂತ ಹೇಳಿ ಕರೀತಾರೆ. ಬಿಹಾರಲ್ಲಿ ಅದನ್ನು ಆಹಾರ ಅಂತ ಹೇಳಿ ಕರೀತಾರೆ. ಹಾಗೆ ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶಲ್ಲಿ ಅದನ್ನು ಬುಂದೀಸ್ ಅಂತ ಹೇಳಿ ಕರೀತಾರೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿ ಅದನ್ನು ಬಾಂದಾರ್ ಅಂತ ಹೇಳಿ ಕರೀತಾರೆ. ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಅದನ್ನು ಕೊಳಗಳು ಅಂತ ಹೇಳಿ ಕರೀತಾರೆ. ಒಂದೊಂದು ರಾಜ್ಯದಲ್ಲಿ ಅದಕ್ಕೆ ಒಂದೊಂದು ಹೆಸರನ್ನು ಇಟ್ಕೊಂಡಿದ್ದಾರೆ ಹೊರತು, ಆದರೆ ಅದರ ಮೂಲ ಉದ್ದೇಶ ಏನು? ನೀರನ್ನು ಸಂಗ್ರಹಣೆ ಮಾಡೋದು, ಅದನ್ನು ಇಂಗಿಸುವಿಕೆ ಮಾಡುವಂಥದ್ದು, ಹಾಗೆ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ನೀರಿನ ಮೂಲಗಳಲ್ಲಿ ನೀರಿನ ಮಟ್ಟವನ್ನು ಹೆಚ್ಚಿಸುವಂಥದ್ದು. ಹಾಗಾಗಿ ಇಲ್ಲಿ ಕರ್ನಾಟಕಕ್ಕೆ ಅಂದರೆ ನಾವು ಕರ್ನಾಟಕ ಸ್ಟೇಟಲ್ಲಿ ಇರೋದ್ರಿಂದ ಆ ಒಂದು ಕ್ವೆಶನನ್ನು ಮಾತ್ರ ನಾನು ತೊಗೊಂಡಿದ್ದೀನಿ.
ನೀವು ಇದನ್ನೊಂದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು, ಬೇರೆ ಎಲ್ಲ ಸ್ಟೇಟ್ಗಳದ್ದು ಅಷ್ಟು ಮಟ್ಟಕ್ಕೆ ಕೇಳೋದಿಲ್ಲ. ಆದರೆ ಕರ್ನಾಟಕದಲ್ಲಿ ಏನು ನೀರಿನ ಕೊಯ್ಲನ್ನು ಅನಾದಿ ಕಾಲದಿಂದ ಬಳಸ್ಕೊಂಡು ಬರ್ತಾ ಇದ್ದೀವಿ, ಏನು ಮಾಡ್ಕೊಂಡು ಬರ್ತಾ ಇದ್ದೀವಿ, ಆ ಒಂದು ನೀರಿನ ಕೊಯ್ಲಿಗೆ ಏನಂತ ಕರೀತಾರೆ ಅಂದರೆ ಅದು ಕಟ್ಟ, KATTA, ಕನ್ನಡದಲ್ಲೂ ಕೂಡ ಹಾಗೆ ಇದೆ ಕಟ್ಟ ಅಂತ ಹೇಳಿ. ಸೊ ಅದನ್ನು ನೀವು ಮೆನ್ಷನ್ ಮಾಡಿದ್ರೆ ಸಾಕು. ಸೊ ಇದಿಷ್ಟು ಕ್ವೆಶನ್ ಆನ್ಸರ್ನ ನಾವು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸಲ್ಲಿ ನಾವು ಓದ್ಕೊತೀವಿ. ಸೊ ಇಲ್ಲಿ ಟೋಟಲ್ ಆಗಿ ನೀವು ನೆನ್ಪಿಡಬೇಕಾಗಿರುವಂಥದ್ದು ಯಾವ ಯಾವ ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಯಾವ ನದಿಗೆ ಅಡ್ಡಲಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಹಾಗೆ ಯಾವ್ಯಾವ ಚಳುವಳಿಯನ್ನು ಎಲ್ಲಿ ಮಾಡಿದ್ದಾರೆ ಅಥವಾ ಯಾವ ಮರಗಳ ರಕ್ಷಣೆಗಾಗಿ ಆ ಚಳುವಳಿಯನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ, ಸೊ ಇಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ನೀವು ಈ ಪಾಠಕ್ಕೆ ಬಂದಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತ ನಾನು ಬರೆಯುವಾಗ ಬೋರ್ಡನ್ನು ರಬ್ ಮಾಡಿ 2 ಸಲ ಬರಿತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಬರ್ಕೊಳ್ಳೋಕ್ಕೆ ಕಷ್ಟ ಆಗಿರ್ಬೋದು. ಆದರೆ ಅದಕ್ಕೆ ಸಂಬಂಧಪಟ್ಟಂಥ 2 ಲ್ಯಾಂಗ್ವೇಜಲ್ಲಿ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ನಾನು PDF-ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಈ ವಿಡಿಯೋಸ್ ನೋಡಾದಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ PDF ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕನ್ನಡ ಮೀಡಿಯಮ್ ಅವರು ಅದನ್ನು ರೆಫರ್ ಮಾಡಿ, ಇಂಗ್ಲೀಷ್ ಮೀಡಿಯಮ್ ಅವರು ಇಂಗ್ಲೀಷ್ ಮೀಡಿಯಮ್ಗೆ ಸಂಬಂಧಪಟ್ಟದಂಥ ರೆಫರ್ ಮಾಡಿ. ಹಾಗೂ ಏನಾದರೂ ಕ್ವೆಶನ್ಸ್ ಇದ್ದು, ಸ್ಮಾಲ್ ಡೌಟ್ಸ್ ಏನಾದರೂ ಇತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನ್ ಹಾಕಿ. ಸೊ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಮುಂದಿನ ಸೀರೀಸಲ್ಲಿ ಮತ್ತೊಂದು ಲೆಸನ್ನ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.